ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಹೂವಿನೊಂದಿಗೆ ನಾರು ಸ್ವರ್ಗ ಸೇರಿತು ಎಂಬ ಗಾದೆ ಜೀವನದ ಮಹತ್ತರ ಸತ್ಯವನ್ನು ತಿಳಿಸುತ್ತದೆ. ಹೂವಿಗೆ ಕಟ್ಟಿರುವ ನಾರು ತನ್ನದೇ ಆದ ಸುವಾಸನೆ ಅಥವಾ ಸೌಂದರ್ಯ ಹೊಂದಿರುವುದಿಲ್ಲ. ಆದರೆ ಹೂವಿನೊಂದಿಗೆ ಬೆಸೆದುಕೊಂಡ ಕಾರಣದಿಂದಾಗಿ ಅದು ದೇವರ ಪಾದವನ್ನು ಅಲಂಕರಿಸುವ ಭಾಗ್ಯವನ್ನು ಪಡೆಯುತ್ತದೆ. ಅಂದರೆ ಹೂವಿನ ಮಹತ್ವದಿಂದ ನಾರಿಗೂ ಗೌರವ ಪ್ರಾಪ್ತಿ. ನಮ್ಮ ಜೀವನವು ಇದೇ ರೀತಿಯದು. ನಾವು ಯಾರ ಜೊತೆ ಬೆರೆಯುತ್ತೇವೆ, ಯಾರಿಂದ ಪ್ರೇರಣೆ ಪಡೆಯುತ್ತೇವೆ, ಯಾವ ವಿಚಾರಗಳನ್ನು ಅಳವಡಿಸಿಕೊಳ್ಳುತ್ತೇವೆ ಎಂಬುದೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಒಳ್ಳೆಯವರ ಸಹವಾಸ ನಮ್ಮಲ್ಲಿ ಉತ್ತಮ ಗುಣಗಳನ್ನು ಬೆಳೆಸುತ್ತದೆ. ಅವರ ಶಿಸ್ತು, ಪ್ರಾಮಾಣಿಕತೆ, ಕರುಣೆ, ವಿನಯ ಮತ್ತು ಸೇವಾಭಾವ ನಮ್ಮ ಬದುಕಿನಲ್ಲೂ ನಿಧಾನವಾಗಿ ಮೂಡಿಬರುತ್ತವೆ. ಸತ್ಸಂಗ ಮನಸ್ಸನ್ನು ಪರಿಶುದ್ಧಗೊಳಿಸಿ ಬದುಕಿಗೆ ಹೊಸ ದಿಕ್ಕನ್ನು ನೀಡುತ್ತದೆ. ಸಜ್ಜನರ ಸಂಘದಲ್ಲಿ ಹೆಜ್ಜೇನು ಸವಿದಂತೆ ಎನ್ನುವ ಗಾದೆ ಮಾತೆ ಇದಕ್ಕೆ ಸಾಕ್ಷಿ. ಇದಕ್ಕೆ ವಿರುದ್ಧವಾದದ್ದು ದುರ್ಜನರ ಸಹವಾಸ. ಕೆಟ್ಟ ಸಹವಾಸವು ಮಾದಕ ವಸ್ತುವಿನಂತೆ ನಮ್ಮನ್ನು ಸೆಳೆದುಕೊಂಡು ಹೋಗುತ್ತದೆ. ಇದು ಮೊದಲಿಗೆ ಸುಖವೆನಿಸಿದರೂ ನಿಧಾನವಾಗಿ ನಮ್ಮ ಚಿಂತನೆ, ಮಾತು ಮತ್ತು ನಡವಳಿಕೆಗಳನ್ನು ಹಾಳು ಮಾಡುತ್ತದೆ. ಆರಂಭದಲ್ಲಿ ಅದು ಸಣ್ಣ ಬದಲಾವಣೆಯಂತೆ ಕಂಡರೂ ಕಾಲಕ್ರಮೇಣ ಅದು ಬದುಕಿನ ದಾರಿಯನ್ನೇ ತಪ್ಪಿಸಬಹುದು. ಆದ್ದರಿಂದ ಸಹವಾಸವನ್ನು ಆಯ್ಕೆ ಮಾಡುವಲ್ಲಿ ಎಚ್ಚರಿಕೆ ಅತ್ಯಗತ್ಯ. ಈ ಗಾದೆ ಇನ್ನೊಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ನಮ್ಮಲ್ಲಿ ವಿಶೇಷ ಪ್ರತಿಭೆ ಅಥವಾ ದೊಡ್ಡ ಸಾಧನೆ ಇರದಿದ್ದರೂ ಒಳ್ಳೆಯ ಕೆಲಸಗಳಿಗೆ ಕೈ ಜೋಡಿಸಿದರೆ, ಸಮಾಜದ ಒಳಿತಿಗಾಗಿ ದುಡಿಯುವವರೊಂದಿಗೆ ನಿಂತರೆ ಮತ್ತು ಸತ್ಕಾರ್ಯಗಳಲ್ಲಿ ಭಾಗಿಯಾದರೆ ನಮ್ಮ ಬದುಕಿಗೂ ಅರ್ಥ, ಗೌರವ ಮತ್ತು ಸಾರ್ಥಕತೆ ದೊರೆಯುತ್ತದೆ. ಏಕೆಂದರೆ ಒಳ್ಳೆಯ ಕಾರ್ಯಕ್ಕೆ ಜೊತೆ ನಿಂತವನಿಗೂ ಅದರ ಪುಣ್ಯ ಮತ್ತು ಸಂತೋಷದ ಪಾಲು ಸಿಗುತ್ತದೆ ಎನ್ನುವುದು ರೂಢಿಗತವಾದ ನಂಬಿಕೆ. ಆದ್ದರಿಂದ ಜೀವನದಲ್ಲಿ ಸತ್ಸಂಗದ ಆಯ್ಕೆ ನಮ್ಮದಾಗಿರಲಿ. ಸದ್ಗುಣಿಗಳ ಒಡನಾಟ ನಮ್ಮ ಆಶಯವಾಗಿರಲಿ. ಜೊತೆಗೆ ನಮ್ಮ ಸಹವಾಸದಿಂದ ಇತರರ ಬದುಕಿಗೂ ಸುವಾಸನೆ ನೀಡುವ ಹೂವಿನಂತಾಗುವ ಪ್ರಯತ್ನ ನಮ್ಮದಾಗಲಿ. ಏಕೆಂದರೆ ಹೂವಿನಿಂದಾಗಿ ನಾರು ಸ್ವರ್ಗ ಸೇರುವಂತೆ ಒಳ್ಳೆಯವರ ಸಹವಾಸದಿಂದ ಸಾಮಾನ್ಯ ಜೀವನವು ಉನ್ನತ ಮಟ್ಟವನ್ನು ತಲುಪಬಹುದು.